ಗಾಯ್ಸ್ ನಾವು ಮನೆಗೆ ಹೋಗೋ ರೂಟಲ್ಲಿ ಏನೇನು ಫ್ರೂಟ್ ಸಿಕ್ತಂತ ನೋಡಿದ್ರಲ್ವಾ ನೀವು ಕೂಡ. ಗಾಯ್ಸ್ ನಮ್ಮ ಮನೆಗೆ ಹೋಗೋ ರೂಟಲ್ಲಿ ಇಲ್ಲಿ ಪೈನಾಪಲ್ ಎಲ್ಲ ಆಗಿದೆ ನೋಡಿ, ಎಷ್ಟಿದೆ ನೋಡಿ. ನೋಡಿ ಗಾಯ್ಸ್ ಸಾಹಸ ಮಾಡ್ತಿದ್ದಾರೆ ಇಬ್ರು ಸೇರಿ. ಹುಷಾರು ನಿಧಾನ. ಅಮ್ಮ ಹತ್ತುತ್ತಾ ಇದ್ದಾರೆ ನೋಡಿ ಮರಕ್ಕೆ. ಅಮ್ಮ ಗ್ರೇಟ್, ಅಮ್ಮನೇ ಹತ್ತಿ ಕಿತ್ತಿದ್ದು. ಫುಲ್ಲು ಸುಸ್ತಾಗಿ ಹೋಗಿದ್ದಾರೆ ಅಮ್ಮ. ಗೈಸ್ ಈ ಕಲ್ತಪ್ಪನ ಮಾಡೋದು ಅಕ್ಕಿ ಹುಡಿಯಿಂದ ಅಂತೆ. ಅಂದ್ರೆ ಇವತ್ತಿನ ನೈಟ್ ಇರ್ತೀವಿ ಅಷ್ಟೇ, ನಾಳೆ ನೈಟ್ ಅಷ್ಟರಲ್ಲಿ ನಾವು ಹೊರಡ್ತೀವಿ. ಧನ್ಯ ಅವ್ರಿಗೆ ಫುಲ್ಲು ಬೇಜಾರು, ಬಾರ್ಬಿಗೆ ಹುಷಾರಿಲ್ಲ. ಬಂದ್ರೆ ಆಟ ಆಡ್ತಾ ಇರುತ್ತಲ್ಲ, ನನ್ನೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡುತ್ತೆ ಆಯ್ತಾ. ಇವತ್ತೇನಿಲ್ಲ, ಫುಲ್ ಸೈಲೆಂಟ್ ಆಗಿದೆ. ಗೈಸ್ ಬಾರ್ಬಿ ತಿಂತಲ್ಲ ಅಂತ ಹೇಳಿ ನಮ್ಮ ಧನ್ಯ ಅವರು ಬಾರ್ಬಿಗೆ ತಿನ್ನಿಸ್ತಿದ್ದಾರೆ. ಮಗು ತರ ನೋಡ್ಕೋತಾರೆ ಅದನ್ನ. ಗೈಸ್ ಕಾಯಿನೆಲ್ಲ ಕ್ಲೀನ್ ಮಾಡಾಯ್ತು, ನಾಳೆ ದೇವಸ್ಥಾನಕ್ಕೆಲ್ಲ ಪ್ರಿಪೇರ್ ಆಗ್ತಿದೆ. ಟೈಮ್ ಇವಾಗ 10:30 ಆಯ್ತು, 3 ಇದೆ ಇವಾಗ. ಗಾಯ್ಸ್ ಇಲ್ಲೊಂದ್ ಸತ್ತೋಗಿದೆ ಗಾಯ್ಸ್ ನೋಡಿ. ಮೂಡೆಲ್ಲ ಹಾಳಾಗೋಯ್ತು, ಒಂಥರ ಬೇಜಾರಲ್ಲ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನು ಯೂಟ್ಯೂಬ್ ಚಾನಲ್. ಇವನು ಸಣ್ಣ, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಎದ್ದಿದ್ದೇ ಲೇಟ್ ಆಯ್ತಾ, ಅಂದರೆ ಎಷ್ಟು 10 ಗಂಟೆ ಆಯಿತು. ಯಾಕಂದರೆ ನೆನ್ನೆ ಜಾತ್ರೆ ಹೋಗಿದ್ವಾ ಅಲ್ವಾ. ಸೊ ಜಾತ್ರೆ ಹೋಗಿರೋದ್ರಿಂದ ಇವತ್ತು ಎದ್ದಿದ್ದು ಲೇಟ್ ಆಯಿತು. ಮಲಗಬೇಕಾದ್ರೆ 1 o'clock ಆಗಿತ್ತು ಅದಕ್ಕೆ. ಸೊ ನೋಡಿ 10 ಗಂಟೆಗೆ ನಮ್ಮ ಮನೆ ವೆದರ್ ಹೆಂಗಿದೆ. ಮತ್ತೇನು ಗೊತ್ತಾ ಗೈಸ್, ನೈಟು ಮಳೆ ಬಂದಿತ್ತು. ನಾವು ಜಾತ್ರೆಯಲ್ಲಿ ಇರಬೇಕಾದ್ರೆ ಮಳೆ ಬಂದಿತ್ತು, ಅಡಿಕೆ ಎಲ್ಲ ಫುಲ್ ತ್ಯಾವಾಗೋಗಿದೆ. ಬನ್ನಿ ಮನೇಲಿ ಮುನ್ನು ಏನು ಮಾಡ್ತಿದ್ದಾರೆ, ಅಮ್ಮ ಏನು ಮಾಡ್ತಿದ್ದಾರೆ, ಅಕ್ಕ ಏನು ಮಾಡ್ತಿದ್ದಾರೆ ಎಲ್ರೂ ತೋರಿಸ್ಕೊಡ್ತೀನಿ. ಮತ್ತು ಏನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿದ್ದಾರೆ ಅಂತಾನು ತೋರಿಸ್ಕೊಡ್ತೀನಿ. ಮತ್ತು ಇವತ್ತಿನ ಡೇ ಯಾವ ಥರ ಇರುತ್ತೆ ಅಂತ ನೀವೇ ನೋಡಿ. ನೋಡಿ ಗೈಸ್, 3 ಡೋರು ಕಾಣಿಸ್ತಿದೆ. ಮುನ್ನು ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಡಿಟ್ ಮಾಡ್ತಿದ್ದೀನಿ ಗೈಸ್, ಇಲ್ಲಿ ಟವರೇ ಸಿಗ್ತಿಲ್ಲ. ಆಫ್ಲೈನಲ್ಲಿ ಎಡಿಟ್ ಮಾಡಿ ಇವಾಗ ಟವರ್ ಇರೋ ಜಾಗದಲ್ಲಿ ಹೋಗಿ ಅಪ್ಲೋಡ್ ಮಾಡಬೇಕು. ಎಷ್ಟು ಅವರ್ ಆಗುತ್ತೆ, ಅದಕ್ಕೆ ಅವರ್ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಹೌದು ನೋಡಿ, 10:30 ಆಯಿತು, ಇನ್ನು ಬ್ರೇಕ್ಫಾಸ್ಟ್ ಮಾಡಿಲ್ಲ ನೋಡಿ. ಎಡಿಟ್ ಇನ್ನು ಹಲ್ಲುಜ್ಜಿಲ್ಲ, ಮುಖ ತೊಳೆದಿಲ್ಲ, ಏನು ಮಾಡಿಲ್ಲ. ಸರಿ, ಫಸ್ಟು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಎಡಿಟ್ ಮಾಡಿ ಆಯ್ತಾ. ಅಕ್ಕ ಏನು ಮಾಡ್ತಿದ್ದಾಳೆ, ಅಕ್ಕ ನೋಡಿ ಇಲ್ಲಿ ರೂಮಲ್ಲಿ. ಅಕ್ಕ ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್. ಎಂತ ನೀನು ಬೇಗ ಇದ್ದಿದ್ದ? ಎದ್ದಿದ್ದೇನೆ. ನೀನೊಂದು ಇದು ಕೊಟ್ಟಿದ್ಯಲ್ಲ ಜೀನ್ಸ್, ಅದಕ್ಕೆ ನಾನು ಬೆಲ್ಟ್ ಹುಡ್ತಾ ಇದ್ದೇನೆ. ಸೊಂಟದಲ್ಲಿ ನಿಲ್ಸಿಲ್ಲ ಪ್ಯಾಂಟ್. ಇವಳಿಗೊಂದು ಪ್ಯಾಂಟ್ ಕೊಟ್ಟಿದ್ದೆ, ಅದಕ್ಕೆ ಅವಳು ಸೊಂಟದಲ್ಲಿ ನಿಲ್ತಿಲ್ಲ ಅಂತೆ. ಅಮ್ಮ ಹಾಯ್ ಮಾ, ಗುಡ್ ಮಾರ್ನಿಂಗ್. ಹಾಯ್. ಕಾಣುದಿಲ್ಲ ಮೊಕ್ಕ ಇಲ್ಲಿ. ಹಾಂ ಇಲ್ಲಿ ಕಾಣ್ತಿದೆ. ಹಾಯ್ ಹಾಯ್ ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಂತ ಮಾಡ್ತಿದ್ದೀರಾ? ಪಾತ್ರೆ ತೊಳೆದು ಇಲ್ಲಿ ಇಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಹೌದಾ, ಎಂತ ತಿಂಡಿ? ತಿಂಡಿ ಇದು ಈರುಳ್ಳಿ ಮೆಣಸು ಎಲ್ಲ ಹಾಕ್ಬಿಟ್ಟು ದೋಸೆ. ಆನಿಯನ್ ದೋಸೆನೇ ಇದು. ಆನಿಯನ್ ಕರಿಂಚಿದೆ ಇಲ್ಲ, ಅದಾಗೇನ? ಹೌದಾ, ಡೈಲಿ ಡಿಫ್ರೆಂಟ್ ಮಾಡ್ತಿದ್ದೀರಾ? ಹೌದು, ಮಾಡ್ಬೇಕಲ್ವಾ. ಯಾಕೆ ತಿನ್ನಕ್ಕೆ? ತಿಂದು ಏನ್ ಮಾಡ್ತೀರಾ? ತಿಂದು ಬಾತ್ರೂಮ್ ಹೋಗೋದಲ್ಲ. ಗೈಸ್, ಇವತ್ತು ಬ್ರೇಕ್ಫಾಸ್ಟಿಗೆ ಮಮ್ಮಿ ಈರುಳ್ಳಿ ಕಲ್ತಪ್ಪ ಮಾಡಿದ್ದಾರೆ. ಮತ್ತೆ ಇದು ಬಾಳೆಹಣ್ಣಿದು ಏನು ಪಲ್ಯ? ಬಾಳೆಹಣ್ಣಿದ ಸಾರಿ, ಬಾಳೆಕಾಯಿ. ಅದೇ ಬಾಳೆಕಾಯಿ ಮಿಸ್ ಆಯ್ತು. ಟೇಸ್ಟ್ ನೋಡಿ ಹೇಳಿ. ಚೆನ್ನಾಗುಂಟಾ? ಡಿಫ್ರೆಂಟ್ ಆಗಿದ್ಯಾ? ಡಿಫ್ರೆಂಟ್ ಆಗಿದೆ. ಏನಮ್ಮ ಈ ದೋಸೆ ಹೆಸರು? ಕಲ್ತಪ್ಪ. ಕಲ್ತಪ್ಪ. ಓ, ಇದನ್ನೇ ನಾನು ಹೇಳೋದು. ಈರುಳ್ಳಿ ಕಲ್ತಪ್ಪ. ಅದು ಫೋನ್ ಮಾಡಿದಾಗೆಲ್ಲ ಕೇಳ್ತಾ ಇರ್ತೀನಿ ಅಮ್ಮನ ಹತ್ರ, ಅಮ್ಮ ಏನ್ ತಿಂದ್ರಿ ಅಂತ. ಕಲ್ತಪ್ಪ ಅಂತಿದ್ರು. ಅದೇ ಇದು. ನಾನು ಇವತ್ತು ಟೇಸ್ಟ್ ಮಾಡ್ತಿದ್ದೀನಿ, ಫಸ್ಟ್ ಟೈಮ್ ತಿಂತಾ ಇರೋದು ಇದನ್ನ. ಹೌದಾ, ಇಷ್ಟ ಆಯ್ತಾ ನಿಮ್ಗೆ? ಚಂದ ಉಂಟಾ? ಇವಳು ನೋಡಿ ಇಲ್ಲಿ ತಿಂತಾ ಇದ್ದಾಳೆ. ಸೆಕೆಂಡ್ ರೌಂಡ್ ಅನ್ಸುತ್ತೆ ಇದು. ಸುಳ್ಳು. ಅಮ್ಮನ ಹತ್ರ ಕೇಳ್ತೇನೆ. ಅಮ್ಮ ಇಲ್ಲಿ ನೋಡಿ, ಅಕ್ಕ ವೆಯ್ಟ್ ಮಾಡಿದ್ದಲ್ಲ, ಅವಳು ಸೆಕೆಂಡ್ ರೌಂಡಾ? ತಿಂದಿಲ್ಲ ಅಂತೆ ಅವಳು. ನೋಡಿ, ನಾನು ಇಲ್ಲಿ ಇಟ್ಟಿದ್ದೀನಿ ತಿನ್ಬೇಕಷ್ಟೇ. ಹಾಗೆ ನಂಗೆ ಕಣ್ಣ ಚಾ ನೋಡಿ ಇಲ್ಲಿ ಇಟ್ಟಿದ್ದೀನಿ, ಕಣ್ಣ ಚಾನು ಇದೆ. ಇದು ಬೆಳಗಿನ ಬ್ರೇಕ್ಫಾಸ್ಟ್. ಹೌದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಅಷ್ಟು ಗುಡ್ ಮಾರ್ನಿಂಗ್. ಆದ್ರೆ ನಮಗೋಸ್ಕರ ಏನಕ್ಕಾದ್ರೆ ನೀವು ತಿನ್ಬೇಕಾಯ್ತಾನೆ. ಹೌದು ಗಾಯ್ಸ್, ನಾನು ಎಡಿಟ್ ಮಾಡೋಷ್ಟರಲ್ಲಿ ನೋಡಿ ಇನ್ನೂ ಅರ್ಧ ಎಡಿಟ್ ಆಯ್ತು ಅಷ್ಟೇ. ಟೈಮ್ ತೋರಿಸುಮ ಎಷ್ಟಾಯ್ತು ಅಂತ. 11:30 ಆಗ್ತಾ ಬಂತು ಗೈಸ್. ನೋಡಿ ಅಲ್ಲಿ ಇಷ್ಟಾದ ಟಿಫನ್ ತಿಂತಾ ಇದೀವಿ. ಹೌದು. ಬೇಕಾ ಟೀ? ಸ್ವಲ್ಪ ಕುಡಿ. ಗೈಸ್, ಈ ಕಲ್ತಪ್ಪನ ಮಾಡೋದು ಅಕ್ಕಿ ಹುಡಿಯಿಂದ ಅಂತೆ. ಅಕ್ಕಿ ಹುಡಿ ಅಲ್ಲ, ಇದು ಅಕ್ಕಿನ ನೆನ್ಸಿಟ್ಟು ಮಾಡೋದಲ್ವಾ ಅಮ್ಮ?
ಚೆನ್ನಾಗಿದೆ guys, ಸಖತ್ತಾಗಿ ಇದೆ, ಸಖತ್ ಇಷ್ಟ ಆಯಿತು. ಎರಡು ಕಾಂಬಿನೇಷನ್ ಚೆನ್ನಾಗಿದೆ. ಇದು ಬಾಳೆಕಾಯಿ ಪಲ್ಯ ಮತ್ತು ಇದು ದೋಸೆ. ನಿಮ್ಗೆ ಒಳ್ಳೇದಂತ ಹೇಳ್ಬಿಟ್ಟು ಎಲ್ಲ ಬಾಳೆಕಾಯ್ದೆ ಅಮ್ಮ ಮಾಡ್ತಾ ಇದ್ದಾರೆ. ಹೊಟ್ಟೆ ಕಿಡ್ನಿ ಸ್ಟೋನಿಗೆ ಒಳ್ಳೇದಮ್ಮ. ಇದು ತಿಂದ್ರೆ ಒಳ್ಳೇದಲ್ಲ ಅದಕ್ಕೆ. ಗೈಸ್ ಇವತ್ತು ಲಾಸ್ಟ್ ದಿನ, ಅಂದರೆ ಇವತ್ತಿನ ನೈಟ್ ಇರ್ತೀವಷ್ಟೇ. ನಾಳೆ ನೈಟ್ ಅಷ್ಟರಲ್ಲಿ ನಾವು ಹೊರಡ್ತೀವಿ. ಧನ್ಯ ಅವರಿಗೆ ಫುಲ್ಲು ಬೇಜಾರು, ಅಮ್ಮನಿಗೂ ಬೇಜಾರು ಅಲ್ವಾ ಅಮ್ಮ? ಹೌದು, ಬೇಜಾರಾಗುತ್ತೆ. ಇಷ್ಟರ ತನಕ ನೀವು ಇಲ್ಲಿಗೆ ಬಂದಿದ್ದೀರಲ್ವಾ, ಈ ಸಲ ನಿಂತಿದ್ದೀರಲ್ವಾ, ಜಾಸ್ತಿ ನಮ್ಮೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ದೀರಾ. ಅದಕ್ಕೋಸ್ಕರ ಇಲ್ಲ, ನಾವಿವಾಗ ಕೂತಿದೀವಿ ನಾವಿಬ್ರು. ನಿಲ್ಲಿಲ್ಲ ನಾವು. ಅಯ್ಯೋ ಬೇಜಾರಾಗುತ್ತೆ. ತುಂಬಾ ದಿವಸ ಇದ್ರಲ್ವಾ ಇಲ್ಲಿ ಮಾತಾಡ್ಕೊಂಡು, ಖುಷಿ ಆಗುತ್ತೆ. ನೀವು ಆಮೇಲೆ ನಾವು ಹೋದಾಗ ಇಬ್ರೇ ಬೇಜಾರಂತ. ಟೈಮ್ ಹೋಗೋದೇ ಗೊತ್ತಾಗ್ತಿಲ್ಲ. ಬಾಲ ನಾನಿದ್ದೆ, ನೀವು ಬಂದಾಗಿಂದ ನಿಮ್ಮ ಒಟ್ಟಿಗೆ ಬಾಲದಲ್ಲಿ ಇದ್ದೆ. ಎಡಿಟ್ ಮಾಡ್ಬೇಕಾದ್ರೆ ಹಿಂದೆ ಮೆಲ್ಲ ಕೂತ್ಕೊಳ್ಳೋದು ಹಂಗೇನಿದೆ. ಅಯ್ಯೋ ನಮಗೂ ಬೇಜಾರಾಗುತ್ತೆ ಇಲ್ಲಿಂದ ಹೋಗ್ಬೇಕಾದ್ರೆ. ಬಟ್ ಏನ್ ಮಾಡೋದು, ಬ್ಯಾಂಗ್ಳೂರ್ಗೆ ಹೋದ್ರೇನೆ ಕೆಲಸ ಮಾಡಕ್ಕಾಗೋದು ಅಲ್ವಾ ಅಮ್ಮ? ಹೌದು. ಈ ಮನೆಗೆ ವಾಯ್ಸ್ ಜಾಸ್ತಿ ಬರೋದು ನಿಮ್ಮಿಬ್ರದು, ಅದನ್ನೇ ಮಿಸ್ ಮಾಡ್ಕೊಳ್ತೀನಿ. ಮಿಸ್ ಮಾಡ್ಕೊಂಡ್ರಾ? ಇದು ಸ್ವಲ್ಪ 1 ತಿಂಗಳವರೆಗೂ ಇರ್ಲಿ ಈ ಸೌಂಡು ಅಂತ ಕಿವಿಯಲ್ಲಿ ಬಿಟ್ರು. ಬೇಜಾರು ಮಾಡ್ಕೊಬೇಡಿ, ನಮಗೂ ಬೇಜಾರಾಗುತ್ತೆ. ಬಟ್ ಏನು ಮಾಡೋದು, ಇವತ್ತಿನ ದಿನನ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡೋಣ. ಹೋಗೋಣ ಆಟ ಆಡ್ಕೊಂಡು. ಮಧ್ಯಾಹ್ನ ಆಯಿತು. ಅಮ್ಮ ಒಂದು ಸ್ಪೆಷಲ್ ಮಾಡಿದ್ದಾರೆ, ವೆರೈಟಿ ನೋಡಿ. ಮಾವಿನಕಾಯಿ ಚಟ್ನಿ ಮಾಡಿದ್ದಾರೆ, ಅನ್ನ ಸಾಂಬಾರು ಮತ್ತೆ ಬಾಳೆಕಾಯಿ ಪಲ್ಯ, ಮತ್ತೆ ಇದು ರಸಂ. ಮಾವಿನಕಾಯಿ ಚಟ್ನಿ ನಾನು ಫಸ್ಟ್ ಟೈಮ್ ಅಮ್ಮ ಇಲ್ಲಿ ಬಂದ್ಮೇಲೆ ನೀವು ಮಾಡಿದ್ದೆ ತಿಂದಿದ್ದು. ಅಲ್ಲಿವರೆಗೂ ನನಗೆ ಗೊತ್ತೇ ಇರಲಿಲ್ಲ ಮಾವಿನಕಾಯಿ ಚಟ್ನಿ ಇರುತ್ತೆ ಅಂತ. ನಿಜ ಗೊತ್ತಿರಲಿಲ್ಲ. ನಮ್ ಸೈಡ್ ಮಾಡಲ್ಲ. ಸೂಪರ್. ಅದೇ ನೀವು ಮಾಡ್ಕೊಟ್ಟಿದ್ದಂದ್ರೆ ಹೇಳ್ತಾ ಇರೋದು. ಅದಕ್ಕೂ ಮುಂಚೆ ಫಸ್ಟ್ ಅಮ್ಮ ಮಾಡಿದ್ದು, ಆಮೇಲೆ ನೀವು ಮಾಡ್ಕೊಟ್ಟಿದ್ದು ನಮ್ಮ ಮನೆಗ್ ಬಂದಾಗ. ನಂಗೆ ಇದು ಮಾಡಿದ್ದು ಮತ್ತೆ ಇದು ಮಾಡೋದು ಹೇಳ್ಕೊಡಿ. ಸಕ್ಕತ್ತಾಗಿರುತ್ತಲ್ವ ಟೇಸ್ಟ್, ಹುಳಿ ಹುಳಿಯಾಗಿ. ಬನ್ನಿ ತಿನ್ನಿಸ್ತೀನಿ. ನೋಡಿ ಗಾಯ್ಸ್ ಏನ್ ಮಾಡ್ತಿದ್ದಾರೆ. ಹುಣ್ಸೆಹಣ್ಣು ಮರ ಇದು. ಹುಣ್ಸೆಹಣ್ಣು ಮರಕ್ಕೆ ಬಂದು ಹುಣ್ಸೆಹಣ್ಣು ಕೀಳ್ತಾ ಇದಾರೆ. ಕತ್ತಿ ನೋಡಿ ಹೆಂಗಿದೆ. ನಮ್ ಧನ್ಯ ಈ ಸೈಡ್ ನಿಂತ್ಕೋಬೇಕಮ್ಮ. ಧನ್ಯಮ್ಮ ಇಲ್ಲಿ 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 ನಿಂತ್ಕೊಂಡು ಇಲ್ಲಿದೆ ನೋಡಿ. ನನಗೆ ಕ್ಯಾಚ್ ಆಗಲ್ಲಪ್ಪ. ಕೆತ್ತಿಂದು ನಾನೊಂದು ಕತ್ತಿಂದು ಅನ್ಕೊಳ್ಳೋದ್ರಲ್ಲಿ ನೋಡಿ ಗಾಯ್ಸ್ ಸಾಹಸ ಮಾಡ್ತಿದ್ದಾರೆ ಇಬ್ರು ಸೇರಿ. ರೀಚ್ ಆಗುತ್ತೆ. ನಮ್ ಧನ್ಯನ್ ಕೊಡಮ್ಮ ಹೈಟ್ ಇದಾರಲ್ಲ, ಚಿಕ್ಕದು. ಹುಷಾರು ಹುಷಾರು, ನಿಧಾನ. ಇನ್ನೊಂದು ಬಿತ್ತು. ಹೆಂಗೈತ್ ನೋಡಮ್ಮ, ಕೊಡಿಲಿ ಕೊಡಿಲ್ ಕೊಡಿಲ್ ನೋಡ್ತೀನಿ ಅಣ್ಣ ಅಂತ. ಕೊಡಮ್ಮ ಇಲ್ಲಿ ಸಣ್ಣಮ್ಮ. ಪರವಾಗಿಲ್ಲ ಹಣ್ಣಾದ್ರೇನು. ಹೆಂಗಿದೆ ಟೆಸ್ಟ್ ನೋಡಿ ಗಾಯ್ಸ್. ಕಿತ್ತಿದ್ದಾರೆ ಹಣ್ಣು. ಮಲ್ಲ ಕುಯ್ಲಕ್ಕ ಇನ್ನೊಂದ್ 2 ಕಿತ್ಕೊಳ್ಳಿ ಸಾಕಾ. ಅವಳು ಏನ್ ಮಾಡ್ತಾಳ ಬಿತ್ತು ಎತ್ಕೊಳ್ಳಿ ಧನ್ಯ. ಆಗ್ಲೇ ಸಣ್ಣ ಒಂದ್ರಲ್ಲಿ ತಿಂದೇ ಬಿಟ್ರು. ಹೆಂಗಿದ್ಯಮ್ಮ ಟೇಸ್ಟ್ ಸಣ್ಣಮ್ಮ? ಜಾಗ್ರತೆ. ಇಲ್ಲಿ ನೋಡಿ 2. ಓ ಒಂದು ಇರಕ್ಕ ಕಟ್ ಮಾಡಕ್ ಒದ್ಲಾಡ್ತಾ ಇದ್ರು ಹುಣ್ಸೆಣ್ಣ. ಅದು ಹಂಗೆ ಹೇಳಿದ್ರೆ ಬರಲ್ಲ. ಬಂತು ಬಂತು, ಎತ್ಕೊಂಡ್ ಬನ್ನಿ ಎಲ್ಲ. ನಮ್ಮ ಮನೆಗೆ ಹೋಗೋ ರೂಟಲ್ಲಿ ಇಲ್ಲಿ ಪೈನಾಪಲ್ ಎಲ್ಲ ಆಗಿದೆ ನೋಡಿ. ಚೆನ್ನಾಗಿದೆ ಅಲ್ಲ, ಸಕ್ಕದಾಗಿದೆ. ಎಷ್ಟಿದೆ ನೋಡಿ. ಇಲ್ಲಿದೆ, ಇಲ್ಲೆಲ್ಲ ಮೇಲೆ ಇದೆ ನೋಡಿ. ಇಲ್ಲೆಲ್ಲ ಪೈನಾಪಲ್ ಇದೆ. ಇಲ್ಲಿ ಕಾಣಿಸ್ತಿದ್ಯಾ? ಇಲ್ಲೂ ಇದೆ. ಬೆಳ್ದಿರೋದು ಹೌದು ಅನ್ಸುತ್ತೆ. ಅದು ಬೆಳ್ದಿರೋದೆ ಅಂದ್ರೆ ಎಲ್ಲ ಬೆಳ್ದಿರೋದಲ್ಲ ಮೋನು. ಹೌದಾ? ನಾವು ಅನಾನಸ್ನ ಕುಯ್ಕೊಂಡು ಉಪ್ಪು ಖಾರ ಹಾಕೊಂಡು ತಿಂತೀವಿ ಅಷ್ಟೇ. ಅದ್ರಲ್ಲಿ ಇದು ಮಾಡ್ತಾರೆ, ಪದಾರ್ಥ ಮಾಡ್ತಾರೆ. ಸರಿ ಬನ್ನಿ ಬನ್ನಿ ಹತ್ರಿ ಹೋಗೋಣ, ಟೈಮ್ ಆಯ್ತು ಮನೆಗೆ. ಗಾಯ್ಸ್, ನಾವು ಮನೆಗೆ ಹೋಗೋ ರೂಟಲ್ಲಿ ಏನೇನು ಫ್ರೂಟ್ ಸಿಕ್ತ ಅಂತ ನೋಡಿದ್ರಲ್ವ ನೀವು ಕೂಡ. ಹುಣಸೆ ಹುಳಿ ಸಿಕ್ತು, ಮತ್ತೆ ಹುಣಸೆ ಹಣ್ಣು, ಮತ್ತೆ ಇವಾಗ ಪೈನಾಪಲ್ ಫ್ರೂಟ್ ಸಿಕ್ತು, ಮತ್ತೆ ಇವಾಗ ಗೇರು ಹಣ್ಣು ಸಿಗುತ್ತೆ. ಎಲ್ಲ ಫ್ರೂಟ್ಸ್ ಸಿಗುತ್ತೆ. ಎಷ್ಟೊಂದು ಫ್ರೂಟ್ಸ್. ಅಲ್ಲೊಂದು ಇನ್ನೊಂದು ಹೇಳಿದ್ರಲ್ಲ, ಅದೇನೋ ಹುಳಿ ಹಣ್ಣು ಅಂತ. ಅದು ವಿಡಿಯೋ ಕ್ಯಾಚ್ ಮಾಡಿಲ್ಲ. ಬಟ್ ಇನ್ನೊಂದು ಹುಳಿ ಇತ್ತು ಗೈಸ್, ಅದೊಂಥರ ಯೆಲ್ಲೋ ಕಲರ್ ಹುಳಿ. ಅದು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬರಬೇಕಾದ್ರೆ ಆ ವಿಡಿಯೋನ, ಆ ಹುಳಿನ ತೋರಿಸ್ಕೊಡ್ತೀವಿ. ಓಕೆನಾ? ನೋಡಿ ಇವಾಗ ಅಂಡಮಾನ್ ನಿಕೋಬಾರಲ್ಲಿ ಹೋಗ್ತಾ ಇದ್ದೀವಿ. ಎಷ್ಟು ಡೌನ್ ಇದೆ ಅಲ್ಲ. ಸ್ವಲ್ಪ ಬ್ರೇಕ್ ಹಿಡಿಲಿಲ್ಲ ಅಂದ್ರೆ
ಹಂಗೆ ಹೌದು ತುಂಬಾ ಡೌನ್ ಇದೆ, ನಿಮ್ಗೆ ವಿಡಿಯೋದಲ್ಲಿ ಗೊತ್ತಾಗಲ್ಲ, ಬಟ್ ಹೆವಿ ಡೌನ್ ಇದೆ ಇದು. ಇಬ್ರು ವೈಟ್ ನನ್ ಮೇಲೆ ಬಿದ್ದಿರೋ ತರ ಇದೆ. ಹೌದು ನೋಡಿ, ಈ ಡೌನ್ ಅಲ್ಲಿ ಪೇಟೆ ಹುಡುಗ ಹಳ್ಳಿಗೆ ಬಂದ ಅಂತ ಆಯ್ತಿದು. ನೋಡಿ ಇಲ್ಲಿ ಮನೆ ಇದೆ. ಆದ್ರೂ ಪೇಟೆಗೂ ಮತ್ತೆ ಬೆಂಗಳೂರಿಗೆ ಹೋಲಿಸ್ಕೊಂಡ್ರೆ ನಮ್ಮ ಹಳ್ಳಿನೇ ಪರವಾಗಿಲ್ಲ. ಹೌದಾ? ನೆಮ್ಮದಿ ಜಾಸ್ತಿ ಹಳ್ಳಿಯಲ್ಲಿ. ಹೌದು, ನೆಟ್ವರ್ಕ್ 0 ಬಟ್ ನೆಮ್ಮದಿ 100% ಆ ತರ. ಏನಂದ್ರೆ ಹ್ಮ್ ಇಲ್ಲಿದ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಹ್ಮ್ ಮತ್ತೆ ಇಲ್ಲೇ ಇದ್ಬಿಟ್ರೆ ನಮ್ಗೆ ಬೆಂಗಳೂರು ಬೇಕು ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ಬೆಂಗಳೂರು ಇರ್ಬೇಕು, ಹಳ್ಳಿನೂ ಇರ್ಬೇಕು. ಹೌದು. ಸೂಪರ್. ನೋಡಿ ಗೈಸ್, ಫೈನಲಿ ಮನೆಗೆ ಬಂದ್ವಿ. ಗೈಸ್, ಮುನ್ನು ಅವ್ರು ಇವಾಗ ಕಣ್ಣ ಚಾ ಕುಡಿತಾ ಇದ್ದಾರೆ. ಹೇಗಿದೆ ಕಣ್ಣ ಚಾ? ಗೈಸ್, ಇಲ್ಲೇ ಬಂದ್ಮೇಲೆ ಟ್ರೈ ಮಾಡಿದ್ದು ಕಣ್ಣ ಚಾ ಕುಡಿತಾ ನಾನು ಕೊಟ್ಟಿಲ್ವಾ ಬೆಂಗಳೂರಲ್ಲಿ? ಒನ್ ಟೈಮ್ ಕುಡಿದಿದ್ದೆ, ಬಟ್ ಅಷ್ಟು ಇಷ್ಟ ಆಗಿರ್ಲಿಲ್ಲ. ಇವಾಗ ಸಕ್ಕತ್ತಾಗಿದೆ. ಅಮ್ಮ ಮಾಡಿದ್ದು. ನಾನು ಮಾಡಿದ್ರೆ ಚೆನ್ನಾಗಿರ್ಲಿಲ್ವಾ? ಚೆನ್ನಾಗಿತ್ತು. ಸುಮ್ಮನೆ ಹೇಳಿ. ಏನು ಮುಂದೆ ಡೈಲಿ ನಿಮ್ಗೆ ಕಣ್ಣ ಚಾ ಕೊಡ್ತೀನಿ ನಾನು ಬೆಂಗಳೂರು. ನಾನು ಕಣ್ಣ ಚಾ ಇದ್ದು ಕುಡಿಬೇಕಂತ ಅನ್ಕೊಂಡಿದ್ದೀನಿ. ಏನಕ್ಕಂದ್ರೆ ಹೆಲ್ದಿ ಫುಡ್ ಮತ್ತೆ ಇದು ಡಯಟ್ ಫುಡ್. ಆಕ್ಚುಲಿ ಹೇಳ್ಬೇಕಂದ್ರೆ ಸಣ್ಣ ಆಗ್ತೀವಿ. ಫ್ಯಾಟ್ ಇದ್ರೆ ಫ್ಯಾಟ್ ಬರ್ನ್ ಮಾಡುತ್ತೆ. ಹೌದು. ಕಣ್ಣ ಚಾ ಅಂದ್ರೆ ಬ್ಲಾಕ್ ಟೀ. ಆಫ್ ಕೋರ್ಸ್. ಚೆನ್ನಾಗಿದೆ. ಡ್ಯಾನ್ಸ್ ಆಡ್ತಾ ಇದ್ದಾರೆ. ರೀಲ್ಸ್ ಅಲ್ಲಿ ಫುಲ್ ಫೇಮಸ್ ಇವಾಗ. ಡ್ಯಾನ್ಸ್ ಆಡಕ್ಕಂದು ರೀಲ್ಸ್ ಮಾಡಿದ್ದೆ, ಅವತ್ತೊಂದು ಸಲ ಮಾಡಿದ್ದೆ, ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ? ಹಳ್ಳಿ ಸ್ಟೈಲ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಟೈಮ್ ಆದ್ಮೇಲೆ ಮಾಡ್ತಿರೋದು ರೀಲ್ಸ್. ಓ, ಅಂದ್ರೆ ಟಿಕ್ಟಾಕ್ ಅಲ್ಲೆಲ್ಲ ಮಾಡ್ತಿದ್ರಾ ನೀವು? ಎಕ್ಸ್ಪೀರಿಯನ್ಸ್ ಅಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು. ಮುಂಚೆ ಒಂದ್ಸಲ ಇವ್ರೊಟ್ಟಿಗೆ ಸೆಲ್ಫಿ ಕ್ಯಾಮ್ರಾದಲ್ಲಿ ಮಾಡಿದ್ದೆ. ಇದು 2ನೇ ಸಲ ಕಣ್ಣ ಚಾ ಕುಡ್ದೆ ಪೂರ್ತಿ. ಗೈಸ್, ನನ್ನ ಮಮ್ಮಿ ಮುನ್ನುಗೋಸ್ಕರ ಮ್ಯಾಗಿ ಮಾಡ್ತಾ ಇದ್ದಾರೆ. ಆಯ್ತಮ್ಮ, ನೋಡಿಲಿ ಮ್ಯಾಗಿ ಮಾಡ್ತಾ ಇದ್ದಾರೆ ಮುನ್ನುಗೆ. ಅಲ್ವಮ್ಮ? ಎಸ್ ಬೇಬಿ. ನೋಡಿ ಗೈಸ್, ಫೈನಲ್ ಇವಾಗ ಮ್ಯಾಗಿ ರೆಡಿ ಆಯ್ತು. ಸೊ ಮುನ್ನು, ಹೇಗಿದೆ ಟೇಸ್ಟ್? ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಸೂಪರ್ ಆಗಿದೆ. ಹೌದಾ? ಡಿಫ್ರೆಂಟ್ ಆಗಿ ಮಾಡಿದಾರ ಅಲ್ಲ ಬೆಂಗಳೂರಲ್ಲಿ ಮಾಡೋ ತರ ಇದೆಯಾ? ಡಿಫ್ರೆಂಟ್ ಆಗಿದೆ. ಹೌದಾ? ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿರೋದು. ಚೆನ್ನಾಗಿದ್ಯಾ? ಸಗದಾಗಿ ಮಾಡಿದ್ದಾರೆ ಅಮ್ಮ. ಇದು ಇವತ್ ಬೇರೆ ಲಾಸ್ಟ್ ದಿನ ಅಲ್ವಾ? ಲಾಸ್ಟ್ ನೈಟ್ ಬೇಜಾರು. ಅಂದ್ರೆ ನಾಳೆ ಮನೆಗೆ ಹೋಯ್ತಾ ಇದೀವಿ ಅಂತ. ಅಂದ್ರೆ ಇಲ್ಲಿ ಇದೀವಲ್ಲಮ್ಮ, ಅದಕ್ಕೆ ಬೇಜಾರಾಗ್ತಿದೆ. ನೋಡಿ, ಅಮ್ಮ ಮಾಡಿ ಮಾಡಿ ತರ್ತಾ ಇದಾರೆ ಎಲ್ಲರಿಗೂ. ಇಲ್ಲಿ ನೋಡಿ, ಅಮ್ಮನಿಗೆ ಬರೀ ಅಡಿಗೆ ಮನೆಯಲ್ಲೇ ಕೆಲಸ. ಅಲ್ಲಿಯನ ಬಟ್ಟಲು ಈ ತರ ಪ್ಲೇಟ್, ನನ್ ಪ್ಲೇಟ್ ನೋಡಿ ಈ ತರ. ಇದು ಬೆಕ್ಕಿಗೆ ಹಾಕೋದು, ಇದು ನಾಯಿಗೆ ಹಾಕೋದು. ಹಂಗಾದ್ರೆ ನಂಗೆ ಯಾವ್ದಮ್ಮ? ಆಯ್ತು, ನಿಂಗೆ ಚಿಕ್ಕ ಬೌಲ್ ಆಗಿರ್ಬೋದು. ತಿನ್ನಿ ತಿನ್ನಿ. ನನ್ನ ಫೇವರೇಟ್ ಮ್ಯಾಗಿ. ಗೊತ್ತಪ್ಪ. ನೋಡಿ, ವಯಸ್ಸಲ್ಲಂತೂ ಎಷ್ಟು ಇಷ್ಟ ಅಂದ್ರೆ ಮ್ಯಾಗಿ ಬಾಕ್ಸ್ ಹಾಕೊಟ್ರೆ ಫುಲ್ ಖುಷಿ ಪಡ್ತಿದ್ದೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ. ಅಷ್ಟು ಇಷ್ಟನಾ? ಇವಾಗ್ಲೂ ಅಷ್ಟೇ ಇಷ್ಟ ಇದೆ ನಂಗೆ. ತಿನ್ನಿ. ಚೋಕುಂಡ ಯಾಕ? ಚೋಕುಂಡ ಸಾರಿ ಗೈಸ್, ಇವ್ರು ನಾಯಿ ಅಲ್ಲ, ಮೈದ್ನ ಸುಮ್ಮನೆ ಹೇಳಿದೆ ತಮಾಷೆಗೆ, ಬೇಜಾರ್ ಮಾಡ್ಕೊಡ್ಬೇಡಿ. ಇವನ್ ಯಾವತ್ತು ಬಿಟ್ಕೊಡಲ್ಲ ನಾವು. ನೋಡಿ ಗಾಯ್ಸ್, ನೈಟ್ ಆಯಿತು. ಅಂದರೆ ಇವಾಗ ಒಂದು 7:30 ಆಗಿದೆ. ಇವತ್ತು ನೈಟ್ ಲಾಸ್ಟ್ ನಾವಿಲ್ಲಿರೋದು. ಊರಿಗೆ ಹೋಗ್ತಾ ಇದ್ದೀವಿ. ನಾಳೆ ಬ್ಯಾಂಗ್ಳೂರಿಗೆ ಹೊರಡಬೇಕು. ಇದೇ ಟೈಮಿಗೆ ನಾಳೆ ಬ್ಯಾಂಗ್ಳೂರಿಗೆ ಹೊರಡ್ತೀವಿ. ಸೊ ನಾಳೆ ಬೆಳಗ್ಗೆ ರಂಗಪೂಜೆ ಇದೆ. ರಂಗಪೂಜೆ ಎಲ್ಲಿದೆ ಅಂತ ಅಂದರೆ ಗೈಸ್, ಸೌತ್ ಅಡ್ಕ ಗಣೇಶ ದೇವಸ್ಥಾನ ಇದೆಯಲ್ಲ, ಅಲ್ಲಿ ರಂಗಪೂಜೆ ಮಾಡಿಸ್ತಾ ಇದ್ದೀವಿ. ಸೊ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ ಅಮ್ಮ. ಬನ್ನಿ ನೋಡೋಣ. ನಾಳೆ ಹೋಗೋದಲ್ವಾ ಅಮ್ಮ? ಬಾರ್ಬಿ ಫುಲ್ ಡಲ್ ಆಗಿದ್ದಲ್ವಾ? ಹುಷಾರಿಲ್ಲ ಬಾರ್ಬಿಗೆ. ನಾವು ಹೋಗ್ತೀವಿ ಅಂತ ಬೇಜಾರು ಅನ್ಸುತ್ತೆ ಬಾರ್ಬಿಗೆ. ಇಲ್ಲ, ಅವಾಗ ಏನಾಯ್ತು ಗೊತ್ತಾ, ಅಲ್ಲಿ ಅದರ ಸಿರಾಫ್ ಇತ್ತು ಗೊತ್ತಾ, ಓಲ್ಡ್ ಸಿರಾಫ್. ಅದನ್ನ ಹಿಡ್ಕೊಂಡು ಅಳ್ತಾ ಇತ್ತು, ಕರಿತಾ ಇತ್ತು. ಸಿರಾಫ್ನ ಹಿಂಗೆ ತೆಗಿಲಿಕ್ಕೆ ನೋಡ್ತಾ ಇತ್ತು. ಅಮ್ಮ ಹಿಂಗೆ ಇದು ಬೇಕಾ ಅಂತ ಕೇಳಿದಾಗ ಅದೇನೂ ಇಲ್ಲ, ಸೈಲೆಂಟ್ ಆದ್ಲು. ಅದಕ್ಕೆ ಸಿರಾಫ್ ಬೇಕು ಅಂತ. ಏನೋ ಹುಷಾರಿಲ್ಲ ಅನ್ಸುತ್ತೆ. ಅದೇ ಕೇಳುತ್ತಾ? ಕೇಳುತ್ತದ ನಮಗೆ. ಸಪ್ಪಗಾಗಿದೆ. ಬಾ ಸಣ್ಣಮ್ಮ, ಅಲ್ಲಿ ಅಪ್ಪನ್ಗೆ ಆಗಲ್ವಂತೆ ತೆಗಿಯೋಣ. ಏನದು ತೆಗಿಯಕ್ ಹೋಗ್ತಿರೋದು ಇವಾಗ? ಹಿಂಗಾರ. ಗೈಸ್, ಇಷ್ಟೊತ್ತಲ್ಲಿ ಇವಾಗ ನಾವು ತೋಟಕ್ಕೆ ಹೋಗ್ತಾ ಇದೀವಿ. ಅಂದ್ರೆ ನಾಳೆ ದೇವಸ್ಥಾನಕ್ಕೆ ಹೋಗ್ತಿದೀವಲ್ವಾ, ಹಿಂಗಾರ ಮತ್ತೆ ತೆಂಗಿನಕಾಯಿ, ಆಮೇಲೆ ಇದು ಎಲೆ. ಎಷ್ಟು ತೆಂಗಿನಕಾಯಿ? 28 ಅನ್ಸುತ್ತೆ. 28 ತೆಂಗಿನಕಾಯಿ ತಗೊಂಡ್ ಹೋಗ್ಬೇಕಾ ನಾಳೆ?
ಹೌದು ಬನ್ನಿ. ಗೈಸ್ ಪೂಜೆಗೆ ಏನೇನು ಬೇಕು ಅದನ್ನ ಲಿಸ್ಟ್ ಕಳಿಸಿದ್ದಾರೆ ಅಮ್ಮನಿಗೆ. ಆ ಲಿಸ್ಟ್ನ ಇವಾಗ ನಾವು ಫುಲ್ಲು ಪ್ರಿಪೇರ್ ಮಾಡ್ಕೊಬೇಕು, ಏನೇನು ತಗೋಬೇಕು ನಾಳೆ ದೇವಸ್ಥಾನಕ್ಕೆ ಅಂತ. ಸೊ ಅದೇ ಪ್ರಿಪ್ರೇಷನ್ ನಡೀತಾ ಇದೆ ಅಲ್ವಾ ಅಮ್ಮ? ಬನ್ನಿ ಹೋಗೋಣ. ನಾವು ಅದೇನದು ಹಿಂಗಾರ ಅಲ್ಲ? ಹಿಂಗಾರ. ಗೈಸ್ ಅಡಿಕೆಯಲ್ಲಿ ಬರುತ್ತಲ್ವಾ ಅದನ್ನ ಇವರು ಹಿಂಗಾರ ಅಂತಾರೆ, ನಮ್ ಕಡೆ ಬೇರೆ ಅಂತಾರೆ, ನಾನು ಮರ್ತೋಗ್ಬಿಟ್ಟಿದ್ದೀನಿ. ನಾನು ಕನ್ನಡದಲ್ಲಿ ಹೇಳಿದ್ದು ನಿಮ್ಗೆ. ಹಿಂಗಾರ ಅಂತಾರ ಕನ್ನಡದಲ್ಲೂ? ಹಿಂಗಾರ ಅಂತಾರೆ. ಪಿಂಗಾರ ಕನ್ನಡದಲ್ಲಿ ಹಿಂಗಾರ. ಹಿಂಗಾರ ಅಡಿಕೆ ಇದ್ರಲ್ಲಿ ಅಡಿಕೆ ಮರದಲ್ಲಿ ಬರುತ್ತಲ್ಲ ಅದಲ್ವಾ? ಹಾ ಹೌದು. ನಂದು ಕೊಡಿ ಸ್ಲಿಪ್ಪರ್. ಕೊಡ್ತೀನಿ. ನೋಡಿ ಗಾಯ್ಸ್ ಅಡಿಕೆ ತೋಟಕ್ಕೆ ಬಂದ್ವಿ. ನಮ್ಮ ಜೊತೆ ಗುಂಡುನು ಬಂದಿದ್ದಾನೆ. ನಾವ್ ಎಲ್ಲೋದ್ರೂ ಬರ್ತಾನೆ ಗುಂಡು. ಗುಂಡು ಇಲ್ಲಿ ಬಾ, ಇಲ್ಲಿ ಬಾ. ಅಲ್ಲಿದೆ ಅಲ್ಲ. ಅಪ್ಪ ಇದಾರೆ, ಅಮ್ಮ ಇದಾರೆ. ಇಲ್ಲಿ ಹಿಂಗಾರ ಇಲ್ಲ ಅಲ್ವಾ ಅಮ್ಮ? ಇದ್ರಲ್ಲಿ ಇವಾಗ ಬರ್ತಿದೆ ಅಲ್ವಾ ಅಮ್ಮ ಇದು? ಅದೇ ನೋಡಿ ಗಾಯ್ಸ್ ಇದೆ ಹಿಂಗಾರ ಅಂದ್ರೆ, ಬಟ್ ಅದು ಇನ್ನು ಎಳೆಯದು. ಹೌದು. ಬಾಗುಂಡು ಎಲ್ಲಿದೆ ನೋಡೋಣ, ಹುಡ್ಕೋಣ. ನೋಡಿ ಗಾಯ್ಸ್ ಅಡಿಕೆ ಎಲ್ಲ ಬಿಟ್ಟಿದೆ. ಅಡಿಕೆ ಮರಕ್ಕೆ ಇದು ಅಡಿಕೆ ತೋಟಕ್ಕೆ ಬಂದಿದ್ದೀವಿ ನೈಟ್ ಹೊತ್ತು. ಏನು ಕಾಣಿಸ್ತಿಲ್ಲ, ಸಣ್ಣ ಟಾರ್ಚ್ ಬಿಟ್ರೆ ಅಷ್ಟೇ ಕ್ಲಿಯರ್ ಕಾಣೋದು. ವಿಡಿಯೋದಲ್ಲಿ ನಾನು ಟಾರ್ಚ್ ಹಾಕಿರೋದ್ರಿಂದ ಸ್ವಲ್ಪ ಕಾಣಿಸ್ತಿದೆ ಅಷ್ಟೇ. ನೋಡಿ ಹಿಂಗಾರ ಅಂದ್ರೆ ಇದೆ ಹಿಂಗಾರ ಅಂದ್ರೆ. ನೋಡಿ ಲೈಟ್ ಬಿಡಿ ಸನುಮ. ಹಾ ಇದು ಹಿಂಗಾರ ಅಂದ್ರೆ. ಬೊಂಡ ಕಿತ್ಕೊಳಕ್ ಹೋಗ್ತಾ ಇದಾರೆ, ಅಂದ್ರೆ ಎಳ್ನೀರು ಕಿತ್ಕೊಳಕ್ಕೆ. ಅಮ್ಮ ನಾಳೆ ದೇವಸ್ಥಾನಕ್ಕೆ ಬೇಕಾ? ಅದನ್ನು ಹೊಸದು ಚಿಕ್ಕ ಮರದಲ್ಲಿ ಬಿಟ್ಟಿರೋದು. ಅಪ್ಪ ತೆಗಿಯಕ್ ಹೋಗ್ತಾ ಇದೆ. ಹುಷಾರು. ಅಮ್ಮ ಹತ್ತುತ್ತಾ ಇದ್ದಾರೆ ನೋಡಿ ಮರಕ್ಕೆ. ಅಮ್ಮ ಗ್ರೇಟ್. ಇಷ್ಟೊತ್ತಲ್ಲಿ ಹೋಗಿ ಮರಕ್ಕೆ ಹತ್ತಿ ಎಳ್ನೀರು ಕುಯ್ತಾ ಇದಾರೆ ಅಮ್ಮ. ಕಿತ್ಕೊಂಡ್ವಿ ಫೈನಲಿ. 3 ಬೊಂಡ ಕಿತ್ಕೊಂಡಿದೀವಿ. ಅಮ್ಮನೇ ಹತ್ತಿ ಕಿತ್ತಿದ್ದು. ಫುಲ್ಲು ಸುಸ್ತಾಗಿ ಹೋಗಿದ್ದಾರೆ ಅಮ್ಮ. ಬೆವರು ಇಳ್ದಿದೆ. ನಮ್ ಧನ್ಯ ನೋಡಿ ಇಲ್ಲಿ ಬಂದು ಫೋನಲ್ಲಿ ಮಾತಾಡ್ಕೊಂಡು ನಿಂತಿದ್ದಾರೆ. ಏನಾಯ್ತು? ಸೊಳ್ಳೆ ಅನ್ಸುತ್ತೆ. ಧನ್ಯ ಅವರೇ ನೋಡಿ ಗಾಯ್ಸ್ ಇಷ್ಟೊತ್ತಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ನಡ್ಕೊಂಡು ಓಡಾಡ್ತಾ ಇದ್ದಾರೆ. ಧನ್ಯಮ್ಮ ಯಾರ ಜೊತೆ ಮಾತಾಡ್ತಿದ್ದೀರಾ? ನನ್ನ ಅತ್ತಿಗೆ ಜೊತೆ ಮಾತಾಡ್ತಿದ್ದೀನಿ. ಹೌದಾ? ಅವ್ರು ನಮ್ಮ ವಿಡಿಯೋ ನೋಡಿದ್ರಂತೆ, ಇಷ್ಟ ಆಯ್ತಂತೆ. ಒಂದು 9 ಸಲ ನೋಡಿದ್ರಂತೆ. ಹೌದಾ? ನೀವು ಮಾಡಿದ ರೀಲ್ಸಾ? ಇನ್ನು ಮಾಡ್ಬೇಕು. ನಾವಿವಾಗ ಮನೆಗೆ ಬಂದ್ವಿ ಫೈನಲಿ. ಸುಸ್ತಾದ್ರು ಅಮ್ಮ. ಬೊಂಡ 3 ಕಿತ್ಕೊಂಡಿದೀವಿ. ಅಮ್ಮ ಕುಡಿಬೋದಾ ಅಮ್ಮ ಈಗ? 2 ದೇವರಿಗಾ? ನೋಡೋಣ ಒಂದು ಟೇಸ್ಟ್ ಹೆಂಗಿದೆ ಅಂತ. ನನ್ನ ಫೇವ್ರೇಟ್ ಗೈಸ್ ಎಳ್ನೀರು, ನಂಗೆ ಇಷ್ಟ. ನಿಮಗೆ ಗೊತ್ತಿರುತ್ತಲ್ಲ ಕಟ್ ಮಾಡಿ. ಇದು ಹೊಸದಾ? ಅಮ್ಮನಿಗೆ ಕಟ್ ಮಾಡಕ್ ಬರುತ್ತಾ? ನನ್ಗೂ ಬರುತ್ತೆ, ನಾನು ಮೊನ್ನೆ ಕಟ್ ಮಾಡಿ ಕೊಟ್ಟಿಲ್ಲ ನಿಮಗೆ. ಹಾ ಗೊತ್ತು. ಸರಿ ಯಾರಾದ್ರೂ ಒಬ್ರು ಕಟ್ ಮಾಡ್ಕೊಡಿ. ಕಟ್ ಮಾಡಿದ್ರೆ ಕೊರಡೆ. ನಿಮ್ಗೆ ಇಲ್ಲೇ ಇರ್ತೀರಲ್ಲ, ಹೆವಿ ಎಕ್ಸ್ಪೀರಿಯನ್ಸ್ ಅಲ್ಲ. ನೋಡಿ ಗಾಯ್ಸ್ ಅಮ್ಮ ಎಳ್ನೀರು ಹೊಡಿತಾ ಇದಾರೆ. ಗ್ರೇಟ್ ಅಮ್ಮ. ಅಮ್ಮ ಎಳ್ನೀರ್ ಅಂಗಡಿ ಹಿಡಿಯಾರಮ್ಮ ನೀವು? ಮಂಗ ಇಡ್ತಾರೆ ಇಲ್ಲಿ ಎಲ್ಲ, ಮಂಗನೆ ತೆಗಿತದೆ ಅಲ್ಲ. ಗಾಯ್ಸ್ ಇಲ್ಲಿ ಕೋತಿಗಳು ಬಂದು ಎಷ್ಟು ತೆಂಗಿನಕಾಯಿ ಹಾಳು ಮಾಡುತ್ತೆ ಅಲ್ವಾ ಅಮ್ಮ? ಅಮ್ಮ ಅಪ್ಪನಿಗೆ ಸಿಗೋದೇ ಕಷ್ಟ ಇಲ್ಲಿ, ಎಲ್ಲ ಕೋತಿಗಳೇ ಹಾಳು ಮಾಡಿರುತ್ತೆ. ಇದು ಇದರಲ್ಲಿ ಹಾಕ್ಬೇಕಾ? ಹಂಗೆ ಕುಡಿತೀವಿ. ಓಪನ್ ಮಾಡಿ ಅಮ್ಮ, ಹಂಗೆ ಕುಡಿದ್ರೇ ಸಖತ್ ಇಷ್ಟ. ನ್ಯಾಚುರಲ್ ಆಗಿರ್ಬೇಕು. ನೋಡಿ ಗಾಯ್ಸ್ ಅಮ್ಮ ಮಾಡ್ಕೊಟ್ಟಿದ್ದು. ಅಮ್ಮ ಮಾಡಿಕೊಟ್ಟಿದ್ದ ಅಲ್ಲ, ಅಮ್ಮ ಹೊಡ್ಕೊಟ್ಟಿದ್ದು. ಹುಳಿ ಸ್ವೀಟ್ ಎಲ್ಲ ಮಿಕ್ಸ್ ಐತೆ. ಹೌದಾ? ಇದು ತರಲ್ಲ, ಸೂಪರ್ ಇದೆ ಟೇಸ್ಟ್. ಅದರಲ್ಲಿ ಚೆಲ್ಲುತ್ತಾ? ಸ್ವಲ್ಪ ಹುಳಿ ಅಷ್ಟೇ, ಚೆನ್ನಾಯ್ತದ. ನೋಡಿ ಗಾಯ್ಸ್ ಅಮ್ಮ ಸ್ಪೆಕ್ಸ್ ಹಾಕೊಂಡ್ರೆ ಹೆಂಗ್ ಕಾಣಿಸ್ತಾರೆ. ಅಮ್ಮ ಸ್ಪೆಕ್ಸ್ ಅಲ್ಲಿ ಹೆಂಗ್ ಕಾಣಿಸ್ತಾರೆ. ಅಮ್ಮ ಏನಕ್ಕೋಸ್ಕರ ಅಮ್ಮ ಹಾಕೋದು? ಅದು ಮೊಬೈಲ್ ಯೂಸ್ ಮಾಡುವಾಗ ಹಾಕೊಳ್ತೇನೆ. ಅಷ್ಟೇನಾ? ಅಮ್ಮ ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ಕಣ್ಣಿಗೆ ಎಫೆಕ್ಟ್ ಆಗ್ಬಾರ್ದು ಅಂತ ಹಾಕೊಂತಾರೆ ಅಲ್ವಾ ಅಮ್ಮ? ತಲೆನೋವಿಗೂ ಕೊಟ್ಟಿದಾರ ಅದನ್ನ? ಕೊಟ್ಟಿದ್ದಾರೆ. ತಲೆನೋವಿಗೆ ಸ್ಪೆಕ್ಸಾ? ಗೈಸ್ ಮೊಬೈಲ್ ನೋಡುವಾಗ ತಲೆನೋವು ಬರಬಾರ್ದು ಅಂತ ಕೊಟ್ಟಿದ್ದಾರೆ. ನೋಡಿ ಮಗಳಿಗೆ ತಲೆಗೆ ಎಣ್ಣೆ ಹಾಕ್ತಾ ಇದಾರೆ. ಅಳಿಯನ ನೋಡ್ಕೋತಾ ಇಲ್ಲ, ಬರೀ ಮಗಳನ್ನೇ ನೋಡ್ಕೋತಾ ಇದಾರೆ. ಜಾಸ್ತಿ ಹಳೆಯನ್ನ ನೋಡ್ತಾರೆ. ಸುಮ್ನೆ ಹೇಳಿದ್ಮ. ಇಷ್ಟ ಆಗಿರೋ ಅಡಿಗೆ, ಇಷ್ಟ ಆಗಿರೋ ಮ್ಯಾಗಿ. ಮೊನ್ನೆಲ್ಲ ಗಾಡಿಲಿ ಓಡಾಡ್ಕೊಂಡು ಬಂದು ನಿಮಗೆ ಸ್ವಲ್ಪ ಪಿಂಪಲ್ಸ್ ಜಾಸ್ತಿ ಆಗಿದೆ ಅಲ್ವಾ? ಅದಕ್ಕೆ ಮದ್ದು ಹಚ್ಕೊಂಡು ಜಾಸ್ತಿ ಆಗಿದೆ, ಡಸ್ಟ್ ಅಲರ್ಜಿ. ಗಾಯ್ಸ್ ಅಂದ್ರೆ ಅವ್ರಿಗೆ ಬ್ಯಾಂಗ್ಳೂರು ಮತ್ತೆ ಇಲ್ಲಿ ವೆದರ್ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕು ಫೇಸಿಗೆ ಅಲ್ವಾ ಅಮ್ಮ? ಅಲ್ಲಿ ಬೆಂಗಳೂರಲ್ಲಿ ಫುಲ್ ಕಡಿಮೆ ಆಯ್ತು, ಪಿಂಪಲ್ಸ್ ಎಲ್ಲ ಕ್ಲಿಯರ್ ಆಯ್ತು ಅಂತೇಳಿ ಖುಷಿಲಿ ಇರ್ಬೇಕಾದ್ರೆ ಇಲ್ಲಿ ಬಂದ ತಕ್ಷಣ ಸ್ಟಾರ್ಟ್ ಆಯ್ತು. ಯಾಕೆ ಹೇಳಿ, ಟ್ರಾವೆಲ್ ಮಾಡಿದಲ್ವಾ. ಅದಕ್ಕೆ. ಅಮ್ಮ ನಿಮಗೆ ಪಿಂಪಲ್ಸ್ ಆಗಿತ್ತಾ? ಇಲ್ಲ ಚಿಕ್ಕ ವಯಸ್ಸಲ್ಲಿ ಒಂದೂ ಆಗಿರ್ಲಿಲ್ವಾ? ಮತ್ತೆ ನಿಮ್ಮ ಮಗಳಿಗೆ ಯಾಕೆ ಬಂತು? ಗೊತ್ತಿಲ್ಲಲ್ಲ.
ಒಂದೇ ಬರಲ್ಲ ನನಗೆ. ಒಂದು ಬರಲ್ವಾ? ಅಮ್ಮ ಗ್ರೇಟ್ ಅಲ್ಲ. ಧನ್ಯಮ್ಮ ಏನ್ ಗೊತ್ತಾ, ಮಿಮಿಕ್ರಿ ಎಲ್ಲ ಮಾಡ್ಬೇಕು ಇವಾಗ ಎಲ್ಲಾರು, ಸರಿನಾ? ಊಟ ಮಾಡ್ಬಿಟ್ಟು ಬೇಗ ಮಿಮಿಕ್ರಿ ಮಾಡೋಣ. ಆಯ್ತು, ಒಂದ್ ನಿಮಿಷ. ಏನ್ ಮಾಡ್ತಿದ್ದೀರಾ? ಮತ್ತೆ ಅಕ್ಷಿ ಹೊಡಿತೀರಾ? ನೋಡಿ ಗಾಯ್ಸ್, ಮತ್ತೆ ಉಡಿನೆತ್ತಿ ಮುಗ್ಗಿಕ್ಕೋತಾ ಇದಾರೆ. ಅಯ್ಯಯ್ಯೋ, ಎಳಿತಿದ್ದೀನಿ ಅಷ್ಟೇ. ಅಂದ್ರೆ ಕಫ ಬಂದ್ ಇದ್ರೆ ಹೋಗ್ಲಿ ಅಂತನಾ? ಪ್ಲೀಸ್ ಹಿಡ್ಕೊಳ್ಳಿ. 1 2 4 5 5 ಕಂಟಿನ್ಯೂಸ್ ಅಕ್ಷಿ ಹೊಡಿದ್ರು. ಇನ್ನೊಂದು ಎಳಿತಾ ಇದಾರೆ, ಬರ್ತಾ ಇಲ್ಲ. ಏನಮ್ಮ ನೀವು ಹೊಡಿತೀರ ಅಕ್ಷಿ? ಹೊಡೀರಿ, ತುಂಬಾ ಒಳ್ಳೇದು, ತುಂಬಾ ಒಳ್ಳೇದದು. ನೀಲ್ಗಿರಿ. ಅಯ್ಯೋ 6 ಕಣ್ಣಲ್ಲೆಲ್ಲ ನೀರು. ಗಾಯ್ಸ್, ಬಾರ್ಬಿ ಇವತ್ತು ಫುಲ್ಲು ಡಲ್ ಆಗಿದ್ದಾಳೆ. ಏನಕ್ಕೆ ಅಂತ ಗೊತ್ತಿಲ್ಲ. ತನ್ನವರು ಬೇಜಾರಾಗಿದ್ದಾರೆ, ನಮ್ಮ ಧನ್ಯ ಅವರು ಬೇಜಾರಾಗಿದೆ. ಏನಕ್ಕೆ ಮಾ ಗೊತ್ತಿಲ್ಲ ಏನಂತಲೇ. ಅದ್ ಬೇಜಾರಾಗಿದ್ರೆ ನಿಮ್ಗೆ ಒಂಥರ ಅನ್ಸುತ್ತಲ್ವಾ? ತುಂಬಾ ಒಂಥರ ಬೇಜಾರ್ ಬೋರಿಂಗ್. ಅಂದ್ರೆ ಆಟಾಡ್ತಾ ಇರುತ್ತಲ್ಲ, ನನ್ನೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡುತ್ತೆ. ಆಯ್ತಾ, ಇವತ್ತೇನಿಲ್ಲ, ಫುಲ್ ಸೈಲೆಂಟ್ ಆಗಿದೆ, ಸರಿಯಾಗಿ ತಿಂತಾನೂ ಇಲ್ಲ. ಬಾರ್ಬಿ ಹಾಯ್ ಪಲ್ಲೆ. ಬಾರ್ಬಿಗೆ ಹುಷಾರಿಲ್ಲ. ಬಾರ್ಬಿ ಗೈಸ್, ಬಾರ್ಬಿ ತಿಂತಲ್ಲ ಅಂತೇಳಿ ನಮ್ಮ ಧನ್ಯ ಅವರು ಬಾರ್ಬಿಗೆ ತಿನ್ನಿಸ್ತಿದ್ದಾರೆ. ಒಂದು ಮಗು ತರ ನೋಡ್ಕೋತಾರೆ ಅದನ್ನ. ಅದು ತಿಂತಾನೆ ಇಲ್ಲ ಊಟ. ಅದಕ್ಕೆ ಹುಷಾರಿಲ್ಲ ಅಂದ್ರೆ ಅದು ತಿನ್ನಲ್ಲ. ಹೌದು, ಹೊಟ್ಟೆ ನೋವು ಅನ್ಸ್ತಿದೆ ನಂಗೆ. ಅಯ್ಯೋ ಗೈಸ್, ನಾವು ಜಸ್ಟ್ ಈಗ ತಾನೇ ಊಟ ಮಾಡಿದ್ವಿ. ನಮ್ಮ ಸಣ್ಣವರು ಇದ್ದಾರೆ ಒಳಗಡೆ, ತೋರಿಸ್ತೀನಿ. ಏನ್ ಮಾ ಕರೆದ್ರಲ್ಲ? ಅಮ್ಮ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಿದ್ದಾರಲ್ಲ ಅಷ್ಟೇ. ನಮ್ಮ ಸಣ್ಣವರು ಪಾತ್ರೆ ತೊಳಿತಾ ಇದ್ದಾರೆ. ನನಗೆ ಇಲ್ಲಿ ನೀರಿಟ್ಟಿದ್ದಾರೆ. ಈಗ ತಾನೇ ಜಸ್ಟ್ ಊಟ ಮಾಡಿದ್ವಿ ಗಾಯ್ಸ್. ನಾಳೆ ರಂಗ ಪೂಜೆ ಇದೆ ಸೌತಡ್ಕದಲ್ಲಿ. ಸೊ ಅದಕ್ಕೆ ಎಲ್ಲ ತೆಂಗಿನಕಾಯಿನ ಪೆರೆಸ್ತಿದ್ದಾರೆ ಅಂದ್ರೆ ಅದೇ ಕ್ಲೀನ್ ಮಾಡೋದು. ಹೀಗೆ ಇದು ಕಸ ಎಲ್ಲ ತೆಗೆದು ನೀಟಾಗಿ ಈ ತರ ರೆಡಿ ಮಾಡಬೇಕು, ಗುಂಡುಗ್ ಮಾಡ್ಬೇಕು ಈ ತರ. ಹೌದು ಗೈಸ್. ನೋಡಿ ಗೈಸ್, ಕಾಯಿನೆಲ್ಲ ಕ್ಲೀನ್ ಮಾಡಾಯಿತು. ನಾಳೆ ದೇವಸ್ಥಾನಕ್ಕೆಲ್ಲ ಪ್ರಿಪೇರ್ ಆಗ್ತಿದೆ. ನೈಟ್ ಆ್ಯಂಡ್ ನೈಟು. ಅಮ್ಮ, ಮಿಮಿಕ್ರಿ ಯಾವಾಗ ಮಾಡೋದು ನೀವು? ಕಾಯ್ತಾ ಇದ್ದೀವಿ ನಾವು. ಗೈಸ್, ಟೈಮ್ ಇವಾಗ 10:30 ಆಯಿತು. ಬಟ್ ಇಲ್ಲಿ ನಾಯಿ ಕಾಣಿಸ್ತಿಲ್ವಂತೆ, ಮರಿಗಳು. ಪಾಪ ಎಲ್ಲೋಗಿದೆ, ಎಲ್ಲ ಇದಾವ ಅಂತ ನೋಡೋಣ, ಅದಕ್ಕೆ ಬಂದಿದ್ದೀವಿ. ಅಂದರೆ ಒಂದು ನಾಯಿ ಮರಿ ಮಿಸ್ ಆಗಿದೆ ಅಂತೆ. ಪಾಪ ಒಂದು ಮಿಸ್ ಆದ್ರೂ ಬೇಜಾರೇ ಅಲ್ವಾ? ಬನ್ನಿ ಎಲ್ಲರೂ. ಏನು ಮಾಡ್ತಿದ್ದೀರಾ ಮಕ್ಕಳ? 3 ಇದೆ. ನೆನ್ನೆ ನೋಡಿದ್ರಲ್ವ ನೀವು, 6 ಇತ್ತು ಮರಿಗಳು ಮೊನ್ನೆ ವ್ಲಾಗಲ್ಲಿ. ಬಟ್ ಇವಾಗ ಸಿಗ್ತಾನೆ ಇಲ್ಲ ನಾಯಿ ಮರಿಗಳು. 3 ಇರೋದು. ಪಾಪ 3 ಎಲ್ಲ ಬಿದ್ದೋಗಿದೆಯೋ ಗೊತ್ತಿಲ್ಲ. ಅಂದರೆ ಅವು ಅಲ್ಲಿ ಇಲ್ಲಿ ಹೊಟ್ಟೋಗ್ಬಿಡುತ್ತೆ ಗಾಯ್ಸ್. ನೋಡಿ, ಇಲ್ಲಿ ಫುಲ್ ಡೌನ್ ಇದೆ. ಅಲ್ಲಿ ಬಿದ್ದೋಗ್ಬಿಟ್ರೆ ಅದಕ್ಕೆ ಮೇಲೆ ಹತ್ಬಿಟ್ಟು ಬರೋದಕ್ಕೆ ದಾರಿನೂ ಗೊತ್ತಾಗಲ್ಲ. ಅದರೊಳಗಡೆ ಸೌಂಡ್ ಮಾಡಮ್ಮ, ಅದರೊಳಗಡೆ ಸೌಂಡ್ ಮಾಡಿ. ಇಲ್ವಾ? ಅಲ್ಲೇ ಆವಾಗಲೇ ಯಾವುದೋ ಒಂದು ನಾಯಿ ಸೌಂಡ್ ಬಂತು ಗೊತ್ತಾ, ಮರಿದು. ಅದು ಇಲ್ಲಿರೋ ನಾಯಿ ಮರಿಗಳು ಎಲ್ಲೋ ಬಿದ್ದೋಗಿದೆ ಅನ್ಸುತ್ತೆ. ಪಾಪ ಕತ್ಲಲ್ಲಿ ಕಾಣಿಸಲ್ಲ. ನಿಮ್ಮ ಮನೆ ಹತ್ರನೇ ಇರ್ಬೋದಂತನಾ? ನೋಡೋಣ. ಇಲ್ಲಿ 2 ಇದೆ, ಮನೆ ಅಂಗಳದಲ್ಲಿ 2 ಇದೆ. ಇಲ್ಲೇನು ಮಾಡ್ತಿದ್ದೀರಾ ಇಬ್ಬರು? ಇನ್ನೊಬ್ಬ ಎಲ್ಲಿ? ಮತ್ತೆ ಇನ್ನೊಬ್ಬ ಮಿಸ್ಸಿಂಗ್ ಮಾ. ಇನ್ನೊಂದು ನಾಯಿ ಮರಿ ಎಂತ ಮಾಡೋದಿಲ್ಲ ಬಾ. ಏನು ಮಾಡಲ್ಲ ನಿಮಗೆ. ಎಷ್ಟು ಹುಷಾರುಂಟಲ್ಲ. ಗುಡ್ ಬಾಯ್. ಏನು ಮಾಡಲ್ಲ. ಗಾಯ್ಸ್, ಒಂದು ಸಿಕ್ತಿಲ್ಲ, ಅದನ್ನೇ ಕೇಳ್ತಾ ಇದ್ದಾರೆ ಸಣ್ಣವರು. ಏನಮ್ಮ ಮಾಡೋದು ಇನ್ನೊಂದು? ಎಂತ ಮಾಡೋದು ಅಮ್ಮ, ಎಂತ ಮಾಡೋದು? ಬನ್ನಿ ಹುಡುಕುವ. ನನ್ನ ಪ್ರಕಾರ ಬರ ಹಿಡಿದು ತಿರ್ತು ಬಿಡ್ತಾನೆ ನಾನು. ಇವಾಗ ಗಾಯ್ಸ್, ಇಲ್ಲೊಂದು ಸತ್ತೋಗಿದೆ ಗಾಯ್ಸ್. ನೋಡಿ, ಒಂದು ಸತ್ತು ಬಿದ್ದಿದೆ. ಟೆಡಿ ಬೇರ್ ತರ ಐತಲ್ಲ ಬಾಬಾ, ಅದೇ. ಟೆಡಿ ಬೇರ್ ತರ ಐತೆ ಅದು, ಕೆಂಚಿಗೆ. ನೋಡಲ್ಲಿ ಇರುವೆ ಎಲ್ಲ ಮುತ್ಕೊಂಡಿದೆ ಗಾಯ್ಸ್. ಇಷ್ಟು ದೊಡ್ಡ ಜಾಗದಲ್ಲಿ ನಾಯಿನ ಬಿಟ್ಟಿದ್ವಿ. ಪಾಪ ಅವಕ್ಕೆ ಇಲ್ಲೇ ಊಟ ಆಗ್ತಿದ್ವಿ, ಚೆನ್ನಾಗೇ ನೋಡ್ಕೊಂಡಿದ್ವಿ. ಬಟ್ ಅದೊಂದು 2-3 ದಿನದಿಂದ ಡಲ್ ಆಗಿತ್ತು. ಅದೇ 6ರಲ್ಲಿ 1 ಸಾಯುತ್ತೆ ಅಂತ ಹೇಳ್ತಾರಲ್ವ, ಆ ಥರ ಸತ್ತಿದೆ ಅಷ್ಟೇ. ಏನಾಗಲ್ಲ, ಬನ್ನಿ. ನಾವು ನೋಡ್ಕೊಂಡಿದ್ದೀವಲ್ವಾ. ಬನ್ನಿ ಅಮ್ಮ, ಹೊರಡೋಣ. ಬೇಜಾರಾಗುತ್ತೆ. ಇಲ್ಲಿದ್ದಾರೆ ಇನ್ನೊಂದು ಸ್ವಲ್ಪ ಜನ. ಇವರು ಇನ್ನೂ ಅಡ್ಜಸ್ಟ್ ಆಗಿಲ್ಲ. ಅವರಿಬ್ಬರು ಅಡ್ಜಸ್ಟ್ ಆಗಿ ನಮ್ಮ ಜೊತೆ ಆಟ ಆಡಿಕೊಂಡು ನಮ್ಮ ಆ ಜಾಗದಲ್ಲೇ ಇದ್ದರು. ಇನ್ನು 2 ಮರಿಗಳು ನೋಡಿ ಇಲ್ಲಿ
ಇವರು ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ, ಆರಾಮಾಗಿ ಓಡಾಡ್ಕೊಂಡಿರ್ತಾರೆ ಎಲ್ಲ ಕಡೆ, ಏನು ಮಾಡಲ್ಲ ಇವ್ರು ಅಡ್ಜಸ್ಟ್. ಸಿನಿಮಾ ಮೂಡೆಲ್ಲ ಹಾಳಾಗೋಯ್ತು, ಒಂಥರ ಬೇಜಾರಲ್ಲ. ಅಂದ್ರೆ ನೋಡಿಕ್ ಬರ್ದಿವಿ ಅಂದ್ರೆ ಹೆಂಗ್ ಮತ್ತೆ ನೋಡ್ಕೊಳ್ಳೇಬೇಕಲ್ವ ನಾವೇ. ಅಲ್ಲ ನೀವು ಕರೆದ್ರಲ್ವಾ ನಾನು ಬಂದೆ, ಅಬ್ಬೋ ಒಂಥರ ಬೇಜಾರಾಗುತ್ತೆ. ಚಿಕ್ಕ ಬಾಬೆ ಮಲ್ಗಿತ್ತಲ್ಲ. ಗೈಸ್ ಅದನ್ನ ಚೆನ್ನಾಗೇ ನೋಡ್ಕೊತ ಇದ್ವಿ, ಅದಕ್ಕೆ ಜಾಗ ಅಡ್ಜಸ್ಟ್ ಆಗಿಲ್ಲ, ಅದಕ್ಕೆ ಪಾಪ ಅದು ಸತ್ತೋಗಿರೋದು. ಊಟ ಎಲ್ಲ ಅಮ್ಮ ಕರೆಕ್ಟಾಗಿ ಆಗ್ತಿದ್ರು, ಬೆಳಗ್ಗೆ ಸಂಜೆ ಮಧ್ಯಾಹ್ನ ಎಲ್ಲ ಆಗ್ತಿದ್ರು, ಬಟ್ ಆದ್ರೂ ಸತ್ತೋಗಿದೆ, ಏನು ಮಾಡೋಕ್ಕಾಗಲ್ಲ. ಮೂಡೇ ಹಾಳಾಗೋಯ್ತಲ್ಲ. ನಿಮ್ಗೇನಮ್ಮ ಅಮ್ಮನ ಹಿಡ್ಕೊಂಡು ಓಡಾಡ್ತಿದ್ದೀರಮ್ಮ, ಬೇಜಾರಾಯ್ತದಲ್ವಾ? ಹಾಂ, ಸ್ವಲ್ಪ ಹೊತ್ತು ಖುಷಿಯಿಂದ ಮಲಗೋಣ, ಇವತ್ತು ಲಾಸ್ಟ್ ಡೇ ಅಂತ ಅನ್ಕೊತಾ ಇದ್ವಿ, ಒಂಥರ ಬೇಜಾರಾಯಿತು. ಬಿಡಿ ಹೋಗ್ಲಿ, ಪರವಾಗಿಲ್ಲ. ಇನ್ನು 5 ಮರಿ ಇದೆಯಲ್ಲ, ಅದನ್ನು ಚೆನ್ನಾಗಿ ನೋಡ್ಕೊಳ್ಳೋಣ, ಯಾರಿಗಾದ್ರೂ ಕೊಡೋಣ. ಒಂದು ಇಷ್ಟರ ತನಕ ಸತ್ತೇ ಇಲ್ಲ, ಫಸ್ಟ್ ಟೈಮ್. ಈ ಸಲ ಇದ್ದು ಮರಿ ಏನು ಗೊತ್ತಾ, ಅಷ್ಟು ಕರೆಕ್ಟ್ ಆಗಿಲ್ಲ ಪಾಪ. ಒಂದ್ಸಲ ಇದು ಏನು ಗೊತ್ತಾ, ಸಣ್ಣಕ್ಕಿದೆ, ವೀಕ್ನೆಸ್ ಮರಿಗಳು. ತುಂಬಾ ಮರಿ ಇಟ್ರೆ ಅದು ವೀಕ್ ಆಗಿರುತ್ತೆ, ಗೊತ್ತಾಯ್ತಾ? 2-3 ಮರಿ ಇಟ್ರೆ ಅಲ್ಲಮ್ಮ. ಹೋದ್ ತಿಂಗಳಲ್ಲಮ್ಮ, 2 ತಿಂಗಳು ಹಿಂದೆ ಗೈಸ್, ಹೇಳಿತ್ತು ಚಿನ್ನು, 2 ತಿಂಗಳು ಹಿಂದೆ ಎಲ್ಲ ಗುಂಡು ಚೆನ್ನಾಗಿತ್ತು, ಬಟ್ ಈ ಸರಿ ಹುಟ್ಟಿರೋದು ಸ್ವಲ್ಪ ಇದಾಗಿದೆ. ಬಿಡಿ, ಪರವಾಗಿಲ್ಲ. ವೀಕ್ನೆಸ್ ಇಂದ ಹುಟ್ಟಿದೆ ಈ ಸಲದ್ದು, ಬರೀ ಸಣ್ಣಕ್ಕಿತ್ತು. ಬಿಡಿ ಹೋಗ್ಲಿ, ಬನ್ನಿ ಇವಾಗ ಮಲ್ಕೋಣ. ಅಲ್ಲೆಲ್ಲ ಊಟ ಕೊಡ್ತೀನಿ ಡೈಲಿ, 3-4 ಸಲ ಹೋಗಿ ತಗೊಂಡೋಗಿ ಕೊಡ್ತೀನಿ. ಆದ್ರೂ ಇಷ್ಟಾದ್ರೂ ಬಂದಿದ್ದು ಮೊಸರು ತಿಂದ ನಂತರನೇ, ಇಲ್ಲ ಅಂದ್ರೆ ಹೇಗಿತ್ತದು. ಬಿಡಿ, ಪರವಾಗಿಲ್ಲ. ಬಾ ಸನಮ್ಮ. ಗೈಸ್, ಇವತ್ತು ನೈಟು ಫುಲ್ ಖುಷಿಯಾಗಿರೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಅದು ಸ್ವಲ್ಪ ಬೇಜಾರಾಯಿತು. ಆ ಚಿಕ್ಕ ನಾಯಿ ಮರಿನೇ ಆಗಿರ್ಬೋದು, ಬಟ್ ಆದ್ರೂ ಒಂದು ಸ್ವಲ್ಪ ಮನಸ್ಸಿಗೆ ಒಂಥರ ಅನಿಸುತ್ತೆ. ಅದು ನೋಡಿದ್ಮೇಲೆ ಖುಷಿಯಾಗಿರಬೇಕು ಅಂತಲೇ ಅನಿಸಲ್ಲ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬೇಜಾರು ಮಾಡ್ಕೋಬೇಡಿ, ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಅಮ್ಮನ ಜೊತೆ ಎಲ್ಲ ನಕ್ಕೊಂಡಿರೋಣ ಅಂತ. ಬಟ್ ಇವತ್ತಿನ ದಿನ ಆಗಲಿಲ್ಲ. ನಾಳೆ ಒಂದು ದಿನ ಇರ್ತೀವಿ ಅಷ್ಟೇ. ನಾಳೆ ನೈಟೇ ನಾವು ಬ್ಯಾಂಗ್ಳೂರಿಗೆ ಹೊರಡಬೇಕು. ಬನ್ನಿ, ನಾಳೆ ದಿನ ಹೇಗಿರುತ್ತೆ ಅಂತ ನೋಡೋಣ. ಇವತ್ತಿನ ದಿನ ಸ್ವಲ್ಪ ಬ್ಯಾಡ್ ಡೇ ಅಂತ ಅನ್ನಿಸ್ತು, ಅದು ಲಾಸ್ಟ್ ಟೈಮಲ್ಲಿ. ಬೆಳಗ್ಗೆಯಿಂದ ಫುಲ್ ಖುಷಿಯಾಗಿ ಇದ್ವಿ, ಸಂಜೆ ಟೈಮಲ್ಲಿ ಸ್ವಲ್ಪ ಬೇಜಾರಾಯಿತು. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್, ಗುಡ್ ನೈಟ್ ಎಲ್ಲರೂ, ಮತ್ತೆ ಸಿಗೋಣ ನಾಳೆ. ಪಾಡಂತು ನಂದೀಗ